ವಾಯುಲಿಂಗಕ್ಕೋಸ್ಕರ ತಿನ್ನನನ್ನು, ಅವರ ಗುಂಪನ್ನು, ಅಡವಿಯನ್ನು ನಾಶ ಮಾಡಿ ಆ ವಾಯುಲಿಂಗವನ್ನು ನನ್ನದಾಗಿಸಿಕೊಳ್ಳುತ್ತೇನೆ. ಆ ತಿನ್ನನು ಸಾಮಾನ್ಯನಲ್ಲ. ಅವನನ್ನ ದಾಟಿ ವಾಯುಲಿಂಗನ ಸೇರೋದು ಅಸಾಧ್ಯ. ವಾಯುಲಿಂಗದ ಮೇಲೆ ದುರ್ಮಾರ್ಗಿಗಳ ಕಣ್ಣು ಬಿದ್ದಿದೆ. ಈ ವಾಯುಲಿಂಗದ ರಹಸ್ಯವನ್ನು ಕಾಪಾಡಲು ನನ್ನ ಪ್ರಾಣವನ್ನು ಸಹಿತ ಅರ್ಪಿಸುತ್ತೇನೆ. ಈ ಹಟ್ಟಿನಾಗ ಯಾವ ಮಗುಗೂ ಆಪತ್ ಬರಕ್ ಬಿಡಲ್ಲ. ಇದು ನನ್ನ ಆಣೆ, ತಿನ್ನನ ಆಣೆ. ಶಿವನ್ನ ಕಲ್ಲು ಅಂತ್ಯ. ಕಲ್ಲನ್ ಕಲ್ಲು ಅಂದೆ ಇನ್ನೇನಂತಾರ ನಿಮ್ಮಲ್ಲಿ ರಾಣಿ? ಕೇಳದೆ ಇರೋನಿಗೆ ಭಿನ್ನಪ್ಪಗಳು ಯಾಕೆ, ಇವಳಿಗೆ ನಮಸ್ಕಾರಗಳು ಯಾಕೆ? ದೇವರನ್ನ ಧಿಕ್ಕಸವನಿಗೆ, ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ದವನ್ಗೆ ಈ ಹಾಡಿಲಿ ಜಾಗ ಇಲ್ಲ. ಮೊದ್ಲು ಈ ಕಲ್ಲನ್ ತಗೊಂಡ್ ಹೋಗಿ ಕಾಡಲ್ಲಿ ಬಿಸಾಕಿದ್ರೆ ನೀನ್ ಕುಚ್ಚಿ ನಿಲ್ಲುತ್ತೆ. ತಪ್ಪು ಮಾವ, ಹಾಗನ್ಕೂಡ್ದು. ಈತನು ನಿಮ್ಮ ಉತ್ತಮ ಭಕ್ತನಾಗುತ್ತಾನೆಂಬ ನಂಬಿಕೆ ಏನು ಪ್ರಭು? ನಿನ್ನ ಬಯಕೆಯಂತೆಯೇ ನಾನು ಕೂಡ ಆ ಸಮಯಕ್ಕಾಗಿ ಎದುರು ನೋಡುತ್ತಿರುವೆ. ರುದ್ರ, ಯಾರು ನೀನು? ಆ ದೊಡ್ಡವರಿಗೆಲ್ಲ ನಾನೇ ದೊಡ್ಡವನು. ನನ್ನನ್ನು ಮೀರಿದ ಶಿವಭಕ್ತನೇ ಈ ಸೃಷ್ಟಿಯಲ್ಲೇ ಇಲ್ಲ. ನಾನು ಏನೋ ಅಂದ್ಕೊಂಡೆ, ನೀನು ನಿನ್ ದೇವ್ರಿಬ್ರು ಜೋಡಿ ಕಳ್ರೆ. ಶಿವಯ್ಯ ಅಂತ ಮನಸಾರೆ ಕರೆದ್ ನೋಡು. ಅದೇ ಜನ್ಮದಲ್ಲಿ ನಡೆಯಲ್ಲ. ಓ, ಅಷ್ಟು ದೊಡ್ಡವನೇ? ಬಿಲ್ವಿದ್ಯೆಯಲ್ಲಿ ನಿನಗಿಂತಲೂ ಒಬ್ಬ ಶ್ರೇಷ್ಠನಿದ್ದಾನೆಂದು ತಿಳಿದು ಆತನ ಹೆಬ್ಬೆರಳನ್ನು ಕತ್ತರಿಸಲು ಹೇಳಿದ್ದು ನೀನೇ ಅಲ್ಲವೇ? ಹೋಗಯ್ಯ, ಹೋಗಿಲ್ಲಿಂದ. ನಾನಿನ್ನು ನಿನ್ನ ಬಿಡೇನು. ಇದು ನನ್ನ ಆಣೆ, ತಿನ್ನನ ಆಣೆ.